ಚಾರ್ಜ್ ಶೀಟು ಹಾಕಿದ್ದಾರೆ. ಚಾರ್ಜ್ ಶೀಟು 173 CRPC ಕೆಳಗಡೆ ಹಾಕಿದ್ದಾರೆ. ಅದು 9th ಮಂತು ಚಾರ್ಜ್ ಶೀಟ್ ಆಗಿರೋದು. 9th ಮಂತು 2024. ಅದಾದಮೇಲೆ ಕಾಪಿ ಕೊಟ್ಟಿದ್ದಾರೆ. ಅದು 207 CRPC ಮೇರೆಗೆ ಕಾಪಿ ಕೊಟ್ಟಿದ್ದಾರೆ. 209 CRPCಯಲ್ಲಿ ಕಮಿಟಲ್ ಆಗಿದೆ. ಈ ಕೋರ್ಟಿಗೆ ಕಮಿಟಲ್ ಮಾಡಿದ್ದಾರೆ. ಚಾರ್ಜ್ ಶೀಟ್ ಮಾಡಿದ ದಿನವೇ ಕಾಗ್ನಿಸೆನ್ಸ್ ತಗೊಂಡಿದ್ದಾರೆ. ಸೊ ಇದು ಕಾನೂನು ಬದಲಾವಣೆ ಆಗಿದೆ. ಈಗ ಸೆಂಟ್ರಲ್ ನೋಟಿಫಿಕೇಷನ್ ಪ್ರಕಾರ 1/7/2024 ತದನಂತರ ಏನೇ ಪೆಟಿಷನ್ ಆಗಲಿ, ಯಾವುದೇ ಮೊಕದ್ದಮೆ ರಿಜಿಸ್ಟರ್ ದಾಖಲು ಮಾಡಿಕೊಂಡ್ರೆ ಅದು BNSS ಅಲ್ಲೇ ಆಗಬೇಕು. ಅದರಲ್ಲಿ ಈ ಕೇಸಲ್ಲಿ ಚಾರ್ಜ್ ಶೀಟು ಫೈಲ್ ಮಾಡಿದ್ದು, ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದು BNSS ಅಲ್ಲಿ ಹಾಕಿರಬೇಕು. ಅದು ಅವ್ರನ್ನೇ ಕೇಳಬೇಕು ನೀವು, ಯಾಕೆ ಅವರು 173ನಲ್ಲಿ ಹಾಕಿದ್ದಾರೆ. ಸೊ 173 ವೈಲೇಷನ್ ಆಫ್ ಸೆಕ್ಷನ್ 4 ಆ್ಯಂಡ್ 531 ಆಫ್ BNSS. ಅಂದರೆ 1/7/2024 ನಂತರ ಯಾವುದೇ ಅಪ್ಲಿಕೇಶನ್ ಹಾಕಿದ್ರೇನೋ ಅದು BNSS ಅಡಿಯಲ್ಲೇ ಆಗಬೇಕು. ಇವತ್ತುವರೆಗೆ CRPCನಲ್ಲೇ ಬರ್ತಾ ಇದೆ. ಅದು ತಪ್ಪಾಗುತ್ತೆ. ಈಗ ಒಬ್ಬರನ್ನ ಜುಡಿಷಿಯಲ್ ರಿಮಾಂಡ್ ಮಾಡಬೇಕಂದ್ರೆ ರಿಮಾಂಡ್ ಆರ್ಡರ್ ಪಾಸ್ ಮಾಡಬೇಕು. ರಿಮಾಂಡ್ ಆರ್ಡರ್ ಮೊದಲು ಕಾಗ್ನಿಸೆನ್ಸ್ ತಗೋಬೇಕು. ಕಾಗ್ನಿಸೆನ್ಸ್ ತಗೊಂಡಿದ್ದು ಹಳೆ ಕಾನೂನಲ್ಲಿ ಅದು ತಪ್ಪು. ರಿಮಾಂಡ್ ಮಾಡಿದ್ದು ಹಳೆ ಕಾನೂನು, ಅದು ತಪ್ಪು. ಚಾರ್ಜ್ ಶೀಟ್ ಮಾಡಿದ್ದು ಹಳೆ ಕಾನೂನು, ಅದು ತಪ್ಪು. ನಮಗೆ ಕಾಪಿ ಕೊಟ್ಟಿದ್ದು ಹಳೆ ಕಾನೂನು, ಅದನ್ನು ತಪ್ಪು. ಇವತ್ತುವರೆಗೆ ರಿಮಾಂಡ್ ಮಾಡಿದ್ದು ಹಳೆ ಕಾನೂನು, ಅದು ತಪ್ಪು. ಇದು ತಪ್ಪಂದು ನಾನು ಹೇಳ್ತಾ ಇಲ್ಲ. ಫುಲ್ ಬೆಂಚ್ ಪಂಜಾಬ್ ಆ್ಯಂಡ್ ಹರಿಯಾಣ ಹೈಕೋರ್ಟ್ ಈ ಥರ BNSS ಅಲ್ಲಿ ಫೈಲ್ ಮಾಡಿದೆ, CRPCನಲ್ಲಿ ಫೈಲ್ ಮಾಡಿದರೆ ಅದು ರಿಡಂಡೆಂಟು. ಅದು ಆ ಸ್ಕೋರಲ್ಲಿ ಅದನ್ನು ತಂದಾಕಬೇಕು ಅಂತ ಹೇಳಿದ್ದಾರೆ ಫುಲ್ ಬೆಂಚು. ಅದರ ಪ್ರಕಾರ ಆಂಧ್ರ ಪ್ರದೇಶ್ ಹೈಕೋರ್ಟ್ಗೆ ಸಿಂಗಲ್ ಬೆಂಚ್ ಇದೆ, ಕರ್ನಾಟಕ ಹೈಕೋರ್ಟ್ಗೂ ಸಿಂಗಲ್ ಬೆಂಚ್ ಆರ್ಡ್ರ್ಗಳಿದೆ. ಅಂದರೆ ಫುಲ್ ಬೆಂಚ್ ಆರ್ಡ್ರ್ ಪ್ರಕಾರ ಬೇರೆ ಹೈಕೋರ್ಟ್ಗಳು ಯಾರು ಆದೇಶ ಮಾಡಿದ್ದಾರೆ. ಈಗ ಆರ್ಟಿಕಲ್ 141 ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಒಂದು ದೊಡ್ಡ ಕೋರ್ಟ್ಗಳು ಈ ಥರ ಆದೇಶ ಮಾಡಿದ್ದೆ, ಅದನ್ನು ಪಾಲನೆ ಮಾಡಬೇಕು. ಅದು ಬೈಂಡಿಂಗ್ ಆಗುತ್ತೆ. ಸೊ ಕಾನೂನು ವೈಲೇಷನು, ಸಂವಿಧಾನದ ವೈಲೇಷನು, ಜಡ್ಜ್ಮೆಂಟು ವೈಲೇಷನು, ಇದೆಲ್ಲ ಕೂಡ ಇದನ್ನು ತನಿಖೆ ಮಾಡಿರುವ ತನಿಖಾಧಿಕಾರಿಗಳು ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ರಾಂಗ್ ಪ್ರಾವಿಷನ್ ಆಫ್ ಲಾ ಅಲ್ಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅದಕ್ಕೆ ಪರಿಹಾರ ಏನು, ಅವ್ರನ್ನ ಬಿಟ್ಬಿಡ್ತಾರೆ? ಇಲ್ಲ, ಅವರು ಪರ್ಮಿಷನ್ ತಗೊಂಡು BNSS ಅಲ್ಲಿ ಮತ್ತೆ ಚಾರ್ಜ್ ಶೀಟ್ ಹಾಕ್ಬೋದು. ಹಾಕಿದ್ದೆಲ್ಲ ಕೆಟ್ಟೋಯ್ತು ಅಂತ ಹೇಳಕ್ಕೆ ಬರೋಲ್ಲ. ಆದರೆ ತಪ್ಪು ಕಾನೂನಲ್ಲಿ ಕಾಗ್ನಿಸೆನ್ಸ್ ತಗೊಂಡು ರಿಮಾಂಡ್ ಮಾಡಿದರೆ ತಪ್ಪಾಗುತ್ತೆ. ಸೊ ಅದನ್ನು ಹೈಲೈಟ್ ಮಾಡಿ ಫುಲ್ ಬೆಂಚ್ ಡಿಸಿಷನ್ ಆಫ್ ಪಂಜಾಬ್ ಹೈಕೋರ್ಟು, ಗೌರ್ಮೆಂಟ್ ಆಫ್ ಇಂಡಿಯಾ ನೋಟಿಫಿಕೇಷನು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸು, ಮಿನಿಸ್ಟ್ರಿ ಆಫ್ ಲಾ ಅಫೇರ್ಸು, ಇದನ್ನೆಲ್ಲ ಡೀಟೇಲಾಗಿ ಕೋಟ್ ಮಾಡಿ ಇವತ್ತು 187 ಸಬ್ ಸೆಕ್ಷನ್ 2 ಅದನ್ನ ಹೆಸರು ಡಿಫಾಲ್ಟ್ ಬೇಲ್. ತನಿಖಾಧಿಕಾರಿಗಳು ಡಿಫಾಲ್ಟ್ ಮಾಡಿದ್ದಾರೆ. ಅದು ಕಾನೂನು ಡಿಫಾಲ್ಟು. ಅಂದರೆ ಸರ್ವೋಚ್ಚ ನ್ಯಾಯಾಲಯ ಏನಾಗುತ್ತೆ, ಡಿಫಾಲ್ಟ್ ಬೇಲ್ ಅಂದರೆ ಬೇಲ್ ಕೊಟ್ಬಿಡ್ಬೇಕು ಡಿಫಾಲ್ಟ್ ಆದರೆ. ಅರ್ಲಿಯರ್ ಅಪ್ಲಿಕೇಶನ್ ಹಾಕಿದ್ರು, ಇಲ್ಲಿ ರಿಜೆಕ್ಟ್ ಆಯಿತು, ಹೈಕೋರ್ಟಲ್ಲಿ ಅಲೋ ಆಯಿತು, ಸುಪ್ರೀಂ ಕೋರ್ಟಲ್ಲಿ ಮತ್ತೆ ತಳ್ಳು ಹಾಕಿದ್ರು. ಆ ಪ್ರೋಸೆಸ್ಗೂ ಇದಕ್ಕೂ ಏನು ಸಂಬಂಧ ಸರ್? ಈಗ ಅಂದರೆ ಕ್ರೈಮ್ ಯಾವಾಗಿಂದ ಆವತ್ತಿಂದ ಡೇಟ್ ಆಗ್ತದೆ? ಈಗ ಚಾರ್ಜ್ ಶೀಟು ಹಾಕಿರೋದು 1/7/2024 ನಂತರ. ಆ ಥರ ಆದರೆ ಅದು ಫುಲ್ ಬೆಂಚ್ ಆಫ್ ಪಂಜಾಬ್ ಹರಿಯಾಣ ಹೈಕೋರ್ಟ್ ಹೇಳುತ್ತೆ. ಸೆಕ್ಷನ್ 4 531 BNSS ಹೇಳುತ್ತೆ ಆ ಥರ ಮಾಡಬಾರ್ದು. ಮಾಡಿದ್ದಾರೆ, ಗೊತ್ತಿದ್ದು ಮಾಡಿದ್ರೆ, ಗೊತ್ತಿಲ್ಲದೆ ಮಾಡಿದ್ದಾರೆ. ನೀವು ಅವ್ರನ್ನೇ ಕೇಳಬೇಕು, ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಅವ್ರು ಗೊತ್ತಿಲ್ಲದೇ ಹಾಕ್ಬಿಟ್ಟಿದ್ದಾರೆ. ಆದ್ದರಿಂದ ಕಾಗ್ನಿಸೆನ್ಸು ಸರಿಯಲ್ಲ ಅಂತೀವಿ. ಅದಕ್ಕೂ ಜಡ್ಜ್ಮೆಂಟ್ ಇರ್ತದೆ. ಕೋರ್ಟ್ ಅಂದರೆ ಕಾನೂನು, ಕಾನೂನು ಅಂದರೆ ಪ್ರೋಸೆಸ್ಸು, ಪ್ರೋಸೆಸ್ ಅಂದರೆ ಬೇಯ್ಲು, ಇಲ್ಲಾಂದರೆ ಜೈಲು. ನಾನು ಹಾಕಿರೋದು ಬೇಯ್ಲು.
ನಾಟ್ ಜೈಲು. ಈಗ ಆಗಸ್ಟ್ 30ಕ್ಕೆ ಏನು ಮತ್ತೆ ಅವರು ಪ್ರಾಸಿಕ್ಯೂಟಿಗೆ ಕಾಪಿ ಕೊಟ್ಟಿದ್ದಾರೆ, ಅವ್ರು ಅಬ್ಜೆಕ್ಷನ್ ಆಗಬೇಕು, ಅವ್ರು ವಾದ ಮಾಡಬೇಕು, ಎಲ್ಲೂ ಕರೆಕ್ಟು ಎಲ್ಲೂ ತಪ್ಪು ಅಂತ. ನೋಡೋಣ, ನನ್ನ ಕಡೆ ಕಾನೂನಿದೆ, ನನ್ನ ಕಡೆ ಜಡ್ಜ್ಮೆಂಟ್ ಇದೆ, ಅವ್ರ ಕಡೆ ಹಳೆ ಕಾನೂನಿದೆ, ಹಳೆ ಜಡ್ಜ್ಮೆಂಟ್ ಇದೆ. ಹಳೇದು ಕೆಲ್ಸಕ್ಕೆ ಬರುತ್ತಾ, ಹೊಸ್ತು ಕೆಲ್ಸಕ್ಕೆ ಬರುತ್ತಾ ಅಂತ ನೋಡಬೇಕು. ಫೈಲ್ ಮಾಡಿದ್ದೀನಿ ನಾನು, ಪವಿತ್ರ ಗೌಡ ಪರ ವಕಾಲತ್ತು ಹಾಕಿದ್ದೀನಿ, ಅಲಾಂಗ್ ವಿತ್ ನಾರಾಯಣ ಸ್ವಾಮಿ ಅರ್ಲಿಯರ್ ಅಡ್ವೊಕೇಟ್ ಅವರು ಇರ್ತಾರೆ, ಅವ್ರ ಜೊತೆಗೆ ನಾನು ವಕಾಲತ್ತು ಹಾಕಿದ್ದೀನಿ. ವಕಾಲತ್ಗೆ ಪವಿತ್ರ ಗೌಡ ಜೈಲಲ್ಲಿ ಸೈನ್ ಮಾಡಿದ್ದಾರೆ, ಅದನ್ನು ಜೈಲರ್ ಎಂಡೋರ್ಸ್ ಮಾಡಿದ್ದಾರೆ, ಜೈಲರ್ ಸೀಲ್ ಇದೆ. ಅಂದರೆ ನಾನು ಇವತ್ತೇ ಮೊದಲು ರೆಕಾರ್ಡ್ಗೆ ಬಂದಿರೋದು. ಅಪ್ಲಿಕೇಶನ್ ಹಾಕಿದ್ದೀನಿ, ಅದಕ್ಕೆ ಅಬ್ಜೆಕ್ಷನ್ ಹಾಕಬೇಕು, ಅಬ್ಜೆಕ್ಷನ್ ಹಾಕಿದ ಮೇಲೆ ವಾದ ಪ್ರತಿವಾದ ಆಗುತ್ತೆ. ಓಕೆ, ಥ್ಯಾಂಕ್ ಯು.